ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಮಾವು ಆಲ್ಪೆನ್ಸೋ ವೆರೈಟಿ ಪ್ರಪ್ರಥಮ ಬರತಕ್ಕಂಥದ್ದು ರಾಮನಗರ ಜಿಲ್ಲೆ ಸರ್. ಭಾಳ ಉತ್ಕೃಷ್ಟವಾದ ಮಾವಿನಣ್ಣು ಮತ್ತು ಮಾರ್ಕೆಟಿಗೆ ಪ್ರಥಮವಾಗಿ ಬರ್ತಕ್ಕಂಥದ್ದು ನಮ್ಮ ರಾಮನಗರ ಜಿಲ್ಲೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸುಮಾರು 30,067 ಹೆಕ್ಟೇರ್ ಪ್ರದೇಶ ಮಾವು ಬೆಳೀತಾ ಇದ್ದಾರೆ ನಮ್ಮ 3-4 ತಾಲೂಕುಗಳಲ್ಲಿ. ನಮ್ಗೆ ಆಲ್ಮೋಸ್ಟು 2,85,000 ಮೆಟ್ರಿಕ್ ಟನ್ನಷ್ಟು ನಮ್ಮದು ಪ್ರೊಡಕ್ಷನ್ ಆಗ್ತಾಯಿದೆ. ಈ ವರ್ಷ ನಮಗೆ ಹವಾಮಾನ ವೈಪರೀತ್ಯ ಮತ್ತು ಎಕ್ಸಸ್ ಹೀಟ್ ಆಗಿರೋದ್ರಿಂದ ನಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸಸ್ ಬಿಸಿಲು ಇದ್ದಿರೋದ್ರಿಂದ ಎಲ್ಲ ಹೂವೂ ಡ್ರಾಪ್ ಆಗಿದೆ ಮತ್ತು ಕಚ್ಚಿರ್ತಕ್ಕಂಥ ಕಾಯಿನೂ ಕೂಡ ಡ್ರಾಪ್ ಆಗಿದೆ. ಸೊ ಈಗ ನಮಗೆ ರೈತರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಓನ್ಲಿ 8-10% ಇಳುವರಿ ಬಂದಿದೆ ಅಷ್ಟೇ. ಒಂದು 25,000ದಿಂದ 30,000 ಮೆಟ್ರಿಕ್ ಟನ್ ನಮ್ಮ ಜಿಲ್ಲೆಯಲ್ಲಿ ಇಷ್ಟೇ ನಮ್ಗೆ ಇಳುವರಿ ಬಂದಿರತಕ್ಕಂಥದ್ದು. ಸೊ ಈಗ ಅದು ಬಂದಿರತಕ್ಕಂಥದ್ದು ಕೂಡ ಉತ್ಕೃಷ್ಟವಾದ ಗುಣಮಟ್ಟದ ಕಾಯಿ ಕೂಡ ಅಲ್ಲ. ಯಾಕೆಂತಂದರೆ ಅದು ಬಿಸಿಲಿಗೆ ಕಾದಿರುವಂಥ ಕಾಯಿ ಆಗಿರೋದ್ರಿಂದ ಒಳಗಡೆ ಸ್ಪಾಂಜಿ ಟಿಶ್ಯೂ ನಮ್ಮಲ್ಲಿ ಮೇಜರಾಗಿ 90% ಮಾವು ತಳಿಯಲ್ಲಿ ಆಲ್ಪೆನ್ಸೋ ತಳಿ ಇರೋದ್ರಿಂದ ಅದು ಎಲ್ಲ ಒಳಗಡೆ ಸ್ಪಾಂಜಿ ಟಿಶ್ಯೂ ಆಗಿರೋದ್ರಿಂದ ಅದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ. ಸೊ ಅದು ಮೇನು ಹೊಡೆತ ಬಿದ್ದಿದೆ. ಸೊ ಈಗ ಮುಖ್ಯವಾಗಿ ನಮ್ಮ ರೈತರು ಈ ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆಗೆ ಎಲ್ಲ ರೈತರು ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ನಾವು ಈಗ ಆಲ್ರೆಡಿ ಒಂದು ಚುನಾವಣೆ ಮುಂಚಿತವಾಗಿ ನಾವು 25 ದಿವಸದಿಂದನೇ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ತಂಡಗಳನ್ನು ರಚಿಸಿದ್ದಾರೆ. ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ತಂಡ ಒಂದು ರಚನೆ ಮಾಡಿ ಈಗ ಆಲ್ರೆಡಿ ಸಮೀಕ್ಷೆ ಮಾಡಿಸಿದ್ದೀವಿ. ಆ ಸಮೀಕ್ಷೆ ರಿಪೋರ್ಟನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ವಿಪತ್ತು ನಿರ್ವಹಣೆ ಯೋಜನೆಯಲ್ಲಿ ಈಗೇನು ನಮಗೆ ಮಾವು ಬೆಳೆ ನಷ್ಟ ಉಂಟಾಗಿದೆ ಅವರಿಗೆಲ್ಲ ಪರಿಹಾರ ಕೊಡಲಿ ಅಂದ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಸಲ್ಲಿಸೋಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಅದನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈಗ ಏನು ಸ್ವಲ್ಪ ನೀರಾವರಿ ಹಾಕ್ಕೊಂಡು ಉಳಿಸ್ಕೊಂಡಿರ್ತಕ್ಕಂಥ ಮಾವು ಬೆಳೆಗಾರರು ಕೂಡ ಈಗ APMCನ ಮಾರ್ಕೆಟನ್ನು ತೆಗೆದಿದ್ದಾರೆ. ಅಲ್ಲಿ ಕೆಲವರು ರೈತರು ತಂದೆಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ನಮಗೆ ಮೇನವಾಗಿ ಬೇರೆ ಮುಂಬೈ, ಬೇರೆ ನಾಸಿಕ್, ಹೊರಗಡೆ ಪ್ರದೇಶದಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಬಟ್ ಬಿಫೋರ್ ಲಾಸ್ಟ್ ಇಯರ್ ಇದ್ದಂಥ ವಹಿವಾಟು ಈ ಸತಿ ನಮ್ಮಲ್ಲಿ ತುಂಬ ವಿರಳ. ಓನ್ಲಿ 5-10% ವಹಿವಾಟು ನಡೀತಾ ಇದೆ ಅಷ್ಟೇ. ಸೊ ಅದರಿಂದ ಮತ್ತು ಈಗ ಇನ್ಶೂರೆನ್ಸ್ ಏನು ಮಾಡಿಸಿದ್ರು ರೈತರು ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಈ ಥರ ಇನ್ಶೂರೆನ್ಸಿಂದ ಯಾರ್ಯಾರು ಎನ್ರೋಲ್ಮೆಂಟ್ ಮಾಡಿದ್ರು ಅವ್ರಿಗೂ ಕೂಡ ಪರಿಹಾರ ಕೊಡಲಿ ಅನ್ನೋ ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಇನ್ಶೂರೆನ್ಸ್ ಕಂಪ್ನಿಗೂ ಕೂಡ ನಾವು ಲೆಟ್ರ್ ಕರೆಸ್ಪಾಂಡೆನ್ಸು ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ರೈತರಿಗೆ ಕೈಗೊಂಡಂಥ ಕ್ರಮಗಳು. ನಾವು ಕೂಡ ರೈತರಿಗೆ ಅಲ್ಲಲ್ಲೇ ಅವರು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ, ನಿರ್ವಹಣೆ ಬಗ್ಗೆ ಮತ್ತು ಬೆಳೆಯೋ ಪದ್ಧತಿಗಳ ಬಗ್ಗೆ ಮತ್ತು ಮಾವು ಬೆಳೆನ ಉಳಿಸ್ಕೊಳ್ಳೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಮ್ಮ ತಾಲೂಕಿನದಂಥ ನಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಮಾತ್ರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಮತ್ತು ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರ ನಿರ್ವಹಣೆ ಇರೋದ್ರಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಏನು ಒಣಗಿರ್ತಕ್ಕಂಥ ತೋಟಗಳನ್ನು ಕೂಡ ಪುನಶ್ಚೇತನ ಮಾಡಿ ಅಂತ ತಿಳಿಸಿದ್ದಾರೆ. ಅದನ್ನು ಕೂಡ ನಾವು ಇವಾಗ ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಅಂದಾಜು ಮತ್ತು ಎಷ್ಟು ಲಾಸ್ ಆಗಿರ್ಬೋದು ಸರ್ ನಾವು ರೂಪಾಯಿಗಳದ್ದು ಹೇಳೋದಾದರೆ ಒಂದು 2,25,000 ಮೆಟ್ರಿಕ್ ಟನ್ನು ಅಂದಾಜು ಒಂದು 400 ಕೋಟಿ ನಷ್ಟ ಉಂಟಾಗಿರ್ಬೋದು. ರೈತರು ಬರೋದು ನಷ್ಟ ಉಂಟಾಗಿದೆ. ಇವಾಗ ಪರಿಹಾರದ ಯಾರ್ಯಾರು ಎಷ್ಟು ಆಗ್ಬೋದು ಸರ್? ಅದು NDRF ನಾವು ಏನು ಮಾರ್ಗಸೂಚಿ ಅನ್ವಯ ಏನಿದೆ ಅದು ಬಹುವಾರ್ಷಿಕ ಹಣ್ಣಿನ ಗಿಡಗಳಿಗೆ 1 ಹೆಕ್ಟೇರ್ ಪ್ರದೇಶಕ್ಕೆ ಇಷ್ಟು ಅಂತ ಮಾರ್ಗಸೂಚಿ ಅನ್ವಯ ನಿಗದಿಪಡಿಸಿದೆ. ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮೋರ್ ದೆನ್ 33% ಲಾಸ್ ಆಗಿದ್ದರೆ ಅದು ಪರಿಗಣನೆಗೆ ಅವಕಾಶ ಇದೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಪತ್ತು ನಿರ್ವಹಣೆಗೆ ನಾವು ಕಳಿಸೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.